ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ಮಾಸ್ಟರ್ಸ್, ಕುರುಡರಾಗಿ ಅನುಕರಿಸಬಾರದು ಅನ್ನೋ ಟಾಪಿಕ್ ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಭಗವಂತನನ್ನ ಆರಾಧಿಸಬೇಕು ಅಂತ ಅಂದರೆ ವಿಗ್ರಹಾರಾಧನೆ ಮಾರ್ಗವೇ ಹೊರತು ಇನ್ನೊಂದು ಇಲ್ಲ ಅಂತ ಬಹಳ ಜನ ಭಾವಿಸ್ತಾರೆ. ಕಾರಣ, ಮಾನವ ಸಂಘಜೀವಿ. ಯಾವುದನ್ನ ಎಲ್ಲರೂ ಮಾಡ್ತಾ ಬರ್ತಾ ಇರ್ತಾರೋ ಅದನ್ನೇ ಈತ ಮಾಡೋಕೆ ಹೋಗ್ತಾನೆ. ಅದರ ವಿರುದ್ಧವಾಗಿ ಮಾಡಲು ಹೆದರ್ಕೊಂಡ್ಬಿಡ್ತಾನೆ. ಎಷ್ಟು ಓದಿದ್ರೂ ಕೂಡ, ಎಷ್ಟು ತಿಳುವಳಿಕೆ ಇದ್ರೂ ಕೂಡ ಸಂಘವನ್ನೇ ಅನುಸರಿಸಿ ಪ್ರವರ್ತಿಸ್ತಾ ಇರ್ತಾನೆ. ಆದ್ದರಿಂದ ಸಂಘದಲ್ಲಿ ತಲತಲಾಂತರದಿಂದ ಮಾಡ್ತಾ ಇರುವಂತಹ ಆ ಮೂರ್ತಿ ಪೂಜೆ ಅನ್ನುವಂಥದ್ದು, ವಿಗ್ರಹಾರಾಧನೆ ಅನ್ನುವಂಥದ್ದು ಸರಿಯಾದ ಆರಾಧನೆ ಅಂತ ಅವನು ಭಾವಿಸ್ತಾನೆ. ಯಾರನ್ನಾದರೂ ವಿಗ್ರಹ ಭಗವಂತನು ಹೇಗಾಗುತ್ತಾನೆ ನೀವು ಕೇಳಿ, ಯಾರನ್ನಾದರೂ ಕೇಳದ್ ನೋಡಿದ್ರೆ ಅವ್ರು ಹೇಳಬಹುದು ಆ ವಿಗ್ರಹದಲ್ಲಿ ಭಗವಂತ ಇದ್ದಾನೆ ಅಂತ. ಆದರೆ ಭಗವಂತನು ಕಾಣಿಸೋದೇ ಇಲ್ಲ ಅಲ್ವಾ? ಅಲ್ಲದೆ ಆ ವಿಗ್ರಹವು ಮನುಷ್ಯರು ತಯಾರಿಸಿರುವಂತಹ ವಿಗ್ರಹ ಆಗಿರುತ್ತೆ ಅಂತ ಹೇಳಿದ್ರೆ ಭಗವಂತನು ಸರ್ವಾಂತರ್ಯಾಮಿ, ವಿಗ್ರಹದಲ್ಲಿ ಕೂಡ ಇರ್ತಾನೆ ಅಲ್ವಾ? ವಿಗ್ರಹವನ್ನ ಆರಾಧನೆಯನ್ನ ಮಾಡಿದ್ರೆ ತಪ್ಪೇನು ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ತಾವು ನಂಬಿರುವವನೇ ಭಗವಂತನು ಅಂತ ಹೇಳ್ತಾನೆ. ತಮಗೆ ಇಷ್ಟವಾದವನೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ಇನ್ನೂ ವಿಚಿತ್ರ ಅಂತಂದ್ರೆ, ಇತರರು ಆರಾಧಿಸುವವರನ್ನ ದ್ವೇಷಿಸ್ತಾರೆ. ಇತರರು ಆರಾಧಿಸುವ ಫೋಟೋವಾಗಲಿ ವಿಗ್ರಹವಾಗಲಿ ಕಾಣಿಸಿದ್ರೆ ಇಷ್ಟವಿಲ್ಲದವರ ಹಾಗೆ ಪ್ರವರ್ತನೆಯನ್ನ ಮಾಡ್ತಾರೆ. ಇತರ ದೇವರ ಮಾತನ್ನ ಪ್ರಸ್ತಾಪನೆ ಮಾಡೋದೇ ಇಲ್ಲ. ಪ್ರಸ್ತಾಪಿಸಿದರೂ ಸಹಿಸುವುದಿಲ್ಲ, ಅಲ್ಲದೆ ವಿಮರ್ಶಿಸುತ್ತಾರೆ ಕೂಡ. ಒಂದು ಕಡೆ ಭಗವಂತ ಎಲ್ಲದರಲ್ಲಿ ಇದ್ದಾನೆ, ವಿಗ್ರಹದಲ್ಲೂ ಇದ್ದಾನೆ, ಅದಕ್ಕೆ ಆರಾಧಿಸುತ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ಅವಗಾಹನೆ ಇರುವವನು ಇತರ ಫೋಟೋಗಳನ್ನು ವಿಗ್ರಹಗಳನ್ನು ಯಾಕೆ ದ್ವೇಷಿಸ್ತಾನೆ? ಎಲ್ಲದರಲ್ಲೂ ಇರುವುದು ಆ ಭಗವಂತನೇ ಅಲ್ಲವೇ? ರೂಪ ಬದಲಾದರೆ ಏಕೆ ದ್ವೇಷಿಸ್ತಾರೆ? ರೂಪವನ್ನು ನೋಡುತ್ತಿದ್ದಾರಾಗಲಿ ರೂಪದಲ್ಲಿನ ಭಗವಂತನನ್ನ ಯಾಕೆ ನೋಡೋದಿಲ್ಲ? ಯಾವ ವಿಗ್ರಹವಾದರೂ ಕಲ್ಲು ಒಂದೇ ಅಲ್ವಾ? ಒಂದೇ ಕಲ್ಲಿನಿಂದ ಬೇರೆ ಬೇರೆ ರೂಪಗಳನ್ನು ಕೆತ್ತುತ್ತಾ ಇದ್ದಾರೆ. ಸ್ವಲ್ಪ ರೂಪ ಬದಲಾಗ್ತಾ ಇದೆ ಹೊರತು ಕಲ್ಲು ಅದೇ ಅಲ್ವಾ? ಒಂದು ಬೆಟ್ಟದಲ್ಲಿ ಒಂದು ಕಲ್ಲನ್ನ ಆರಾಧನೆಯನ್ನ ಮಾಡ್ತಾರೆ. ಅದೇ ಬೆಟ್ಟದ ಇನ್ನೊಂದು ಕಲ್ಲು ರೂಪ ಬದಲಾದರೆ ದ್ವೇಷ ಮಾಡ್ತಾರೆ, ಅಂದರೆ ದ್ವೇಷಿಸ್ತಾರೆ. ಕೊನೆ ಪಕ್ಷ ನೋಡುವುದಕ್ಕೂ ಇಷ್ಟಪಡೋದಿಲ್ಲ. ಎಷ್ಟು ಹೊತ್ತು ರೂಪವನ್ನು ನೋಡ್ತಾರೆ, ರೂಪಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಮತ್ತೆ ಭಗವಂತ ಎಲ್ಲದರಲ್ಲೂ ಇದನ್ನೇ, ವಿಗ್ರಹದಲ್ಲಿ ಇಲ್ವಾ ಅಂತ ಹೇಳ್ತಾರೆ. ನಿಜವಾಗಿ ವಿಗ್ರಹದಲ್ಲಿರುವಂತಹ ಭಗವಂತ ಯಾರಿದ್ದಾರೆ ಅವ್ರಿಗೆ ರೂಪ ಅನ್ನೋದೇ ಇಲ್ಲ ಅಲ್ವಾ? ಆಲೋಚಿಸಿ ನೀವು ನೋಡಿದ್ರೆ ಒಳಗಡೆ ಇರುವಂತಹ ಭಗವಂತನಿಗೆ ರೂಪ ಇಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಎಷ್ಟು ಹೊತ್ತು ರೂಪವನ್ನು ನೋಡ್ತಾರೆ, ಆದರೆ ರೂಪದಲ್ಲಿರುವ ಭಗವಂತನನ್ನ ನೋಡ್ತಾ ಇಲ್ಲ ಅಲ್ವಾ? ಪ್ರತಿ ರೂಪದಲ್ಲೂ ಇರುವ ಭಗವಂತನನ್ನ ಅರ್ಥ ಮಾಡಿಕೊಂಡ್ರೆ ಯಾವ ರೂಪವನ್ನ ಕೂಡ ಅವರು ದ್ವೇಷ ಮಾಡೋದಿಲ್ಲ. ಆಲೋಚಿಸಿ ನೀವು ನೋಡಿದ್ರೆ ಯಾವ ರೂಪವನ್ನು ದ್ವೇಷಿಸಿದರೂ ಭಗವಂತನನ್ನ ದ್ವೇಷಿಸಿದ ಹಾಗೆ ಆಗುತ್ತೆ. ಯಾವ ರೂಪದ ಮೇಲೆ ಇಷ್ಟತೆ ತೋರಿಸಿದ್ರೂ ಭಗವಂತನ ಮೇಲೆ ಇಷ್ಟತೆ ತೋರಿಸಿದ ಹಾಗೆ. ಯಾವ ರೂಪವನ್ನು ಅನುಮಾನಿಸಿದರೂ ಭಗವಂತನನ್ನ ಅನುಮಾನಿಸಿದಂತೆ ಅಂತ ಅರ್ಥ ಆಗುತ್ತೆ. ಆದ್ರಿಂದ ರೂಪವನ್ನ ಅಲ್ಲ, ರೂಪದಲ್ಲಿರುವಂತಹ ನಿರಾಕಾರ ಸರ್ವವ್ಯಾಪಕ ಭಗವಂತನನ್ನ ನಾವು ನೋಡಬೇಕು. ವಿಗ್ರಹದಲ್ಲಿ ಇಲ್ಲವೇ ಅಂತ ವಿಗ್ರಹವನ್ನು ಮಾತ್ರವೇ ಹಿಡ್ಕೊಂಡು ವಿಗ್ರಹದಲ್ಲಿರುವ ಆತನನ್ನ ಮರೆತು ಹೋಗ್ತಾ ಇದ್ದಾರೆ ಜನಗಳು. ಭಗವಂತನು ವಿಗ್ರಹದಲ್ಲಿದ್ದಾನೆ, ಆದರೆ ವಿಗ್ರಹ ಭಗವಂತನಲ್ಲ ಎಂದು ತಿಳಿಯದೆ ಹೋಗ್ತಾ ಇದ್ದಾರೆ. ವಿಗ್ರಹದಲ್ಲಿ ಇಲ್ಲವೇ ಎನ್ನುತ್ತಾರೆಯೇ ಹೊರತು ವಿಗ್ರಹವೇ ಭಗವಂತನೆನ್ನುವಂತೆ ಪ್ರವರ್ತಿಸುತ್ತಾರೆ. ವಿಗ್ರಹದಲ್ಲಿ ಇಲ್ಲವೇ ಎನ್ನುತ್ತಾರೆಂದರೆ ವಿಗ್ರಹ ಭಗವಂತನಲ್ಲವೆಂದು ಅವರ ಮಾತಿನಲ್ಲೇ ಅರ್ಥವಾಗುತ್ತೆ. ಆ ಮಾತು ಆಡಿದರೆಂದ್ರೆ ವಿಗ್ರಹ ಭಗವಂತನಲ್ಲ ಅಂತ ಅವರಿಗೆ ತಿಳಿದ ಹಾಗೆ ಅಲ್ವಾ? ಇಲ್ಲದಿದ್ರೆ ವಿಗ್ರಹವೇ ಭಗವಂತ ಅಂತ ಹೇಳ್ತಿದ್ರು ಅಲ್ವಾ? ವಿಗ್ರಹದಲ್ಲಿ ಇಲ್ಲವಾ ಅಂತ ಅವ್ರು ಹೇಳ್ತಾ ಇರಲಿಲ್ಲ ಅಲ್ವಾ? ಇಷ್ಟು ತಿಳಿದಿದ್ರೂ ಕೂಡ ರೂಪವೇ ಭಗವಂತ ಎಂಬ ಹಾಗೆ ಎಲ್ಲರೂ, ಎಷ್ಟೋ ಜನ ಪ್ರವರ್ತನೆಯನ್ನ ಮಾಡ್ತಾ ಇರ್ತಾರೆ. ಅದು ತಲತಲಾಂತರಗಳಿಂದ ತಲೆಮಾರುಗಳಿಂದ ಬಂದಂತಹ ಆಚರಣೆ ಅಂತ ಹೇಳ್ತಾರೆ, ಬಿಟ್ರೆ ಇನ್ನೇನು ಹೇಳಲ್ಲ. ತಿಳಿದು ಕೂಡ ತಿಳಿಯದವರ ಹಾಗೆ ಪ್ರವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅಜ್ಞಾನವೇ ಹೊರತು ಇನ್ನೇನು ಅಲ್ಲ ಮಾಸ್ಟರ್ಸ್. ಅಜ್ಞಾನವನ್ನ ಅಂಧಕಾರಕ್ಕೆ ಹೋಲಿಸುತ್ತಾರೆ. ಅಂಧನು ಏನೂ ನೋಡಲಾರ, ಇತರರು ನಡೆಸಿದಂತೆ ನಡಿಬೇಕು.
ಹಾಗೆ ನಾವು ಕಣ್ಣುಗಳಿರುವ ಕುರುಡರಾಗಿದ್ದೇವೆ ಮಾಸ್ಟರ್ಸ್. ಕಣ್ಣು ಇದ್ದರೂ ಕೂಡ ತಲತಲಾಂತರದಿಂದ ಹಿರಿಯರನ್ನ ಅನುಕರಣೆಯನ್ನ ಮಾಡ್ತಾ ಬಂದಿದ್ದೀವಿ. ವಿಗ್ರಹದಲ್ಲಿ ಇಲ್ಲವೇ ಎನ್ನುತ್ತಾ ವಿಗ್ರಹದಲ್ಲಿ ಇರುವವನನ್ನ ಬಿಟ್ಟು ವಿಗ್ರಹವನ್ನ ಆರಾಧಿಸ್ತಾ ಬರ್ತಾ ಇದ್ದೀವಿ. ವಿಗ್ರಹವೇ ಭಗವಂತ ಇದ್ದಾನೆ ಅಂತ ನಾವು ವಿಗ್ರಹನೇ ಭಗವಂತ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ವಿಗ್ರಹದಲ್ಲಿ ಭಗವಂತನಿರುವನ ಅಂತ ಅವಗಾಹನೆ ಮಾಡಿಕೊಂಡಾಗ ಎಲ್ಲರಲ್ಲೂ ಕೂಡ ಭಗವಂತನನ್ನು ನಾವು ನೋಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಂದರೆ ಎಲ್ಲರಲ್ಲಿ ಕೂಡ ನಾವು ಭಗವಂತನನ್ನು ದರ್ಶಿಸಬಲ್ಲೆವು. ಆದರೆ ವಿಗ್ರಹವೇ ಭಗವಂತನೆನ್ನುವ ಹಾಗೆ ಪ್ರವರ್ತಿಸಿದರೆ ಯಾರಲ್ಲೂ ಭಗವಂತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನೂ ಪ್ರೀತಿಸುವುದಿಲ್ಲ, ಅಲ್ಲದೆ ದ್ವೇಷಿಸುತ್ತೇವೆ ಕೂಡ. ವಿಗ್ರಹವೇ ಭಗವಂತನೆಂದುಕೊಳ್ಳುವವರು ವಿಗ್ರಹವನ್ನೇ ಆರಾಧಿಸ್ತಾರೆ. ಆದರೆ ವಿಗ್ರಹದಲ್ಲಿ ಭಗವಂತನಿರುವನು ಅಂತ ನಂಬಿದವರು ಆ ಸರ್ವವ್ಯಾಪಕವಾದ ನಿರಾಕಾರ ಶಕ್ತಿ ಸ್ವರೂಪನಾದ ಭಗವಂತನನ್ನು ಕುರಿತು ತಿಳಿಯುವುದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಇರ್ತಾರೆ. ಆತನ ತತ್ವಗಳನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರವರ್ತನೆಯನ್ನು ಮಾಡ್ತಾರೆ, ಸರಿಯಾದ ಆರಾಧನೆ ಮಾಡ್ತಾರೆ. ಕುರುಡರಾಗಿ ಅನುಸರಿಸುವವರು ಇದೆಲ್ಲ ಆಲೋಚನೆಯನ್ನು ಮಾಡದಲೇ ಮೂರ್ಖರಾಗಿ ವಾದವನ್ನು ಮಾಡ್ತಾರೆ. ಆ ಸರ್ವವ್ಯಾಪಕನಾದ ಭಗವಂತ ಎಲ್ಲದರಲ್ಲೂ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಮಾಸ್ಟರ್ಸ್. ಆತ ಎಲ್ಲರಲ್ಲೂ ಆತ್ಮ ಸ್ವರೂಪದಲ್ಲಿ ಇದ್ದು ಅವರೆಲ್ಲರ ಮುಂದುವರಿಕೆಗೆ ಕಾರಣವಾಗಿದ್ದಾನೆ. ಇದೇ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನನು ಹೇಳಿರೋದು ಕೂಡ. ಅಹಮಾತ್ಮ ಗುಢಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತನಾಮತ್ತ ಏವಚ. ಇದರ ತಾತ್ಪರ್ಯ ಏನು ಅಂದರೆ, ಓ ಅರ್ಜುನ, ಸರ್ವ ಜೀವಿಗಳಲ್ಲೂ ಸ್ಥಿತವಾಗಿ ಇರುವ ಆತ್ಮನು ನಾನೇ, ಅಲ್ಲದೆ ಅವುಗಳ ಆದಿ ಮಧ್ಯ ಅಂತ್ಯಗಳು ನಾನೇ ಆಗಿದ್ದೇನೆ ಅಂತ. ಸರ್ವಭೂತಾಶಯ ಸ್ಥಿತಃ ಎಂದಿದ್ದಾರೆ ಅಂತಂದರೆ ಸಮಸ್ತ ಜೀವಿಗಳಲ್ಲಿ, ಅಂದರೆ ಜೀವಿಸಿರುವ ಪ್ರತಿಯೊಂದರಲ್ಲೂ ನಾನು ಆತ್ಮರೂಪದಲ್ಲಿ ಇದ್ದೇನೆ ಅಂತ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆತ ಎಲ್ಲ ಜೀವಿಗಳಿಗಿಂತಲೂ ಮಾನವರಲ್ಲಿ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಮಾನವರಲ್ಲಿ ಇರುವ ಪೂರ್ತಿ ಚೈತನ್ಯವಂತ ಆದ ಆತ್ಮನನ್ನು ಆರಾಧನೆಯನ್ನು ಮಾಡಿದ್ರೆ ಭಗವಂತನನ್ನು ಆರಾಧಿಸಿದ ಹಾಗೆ ಅದೇ ಸರಿಯಾದ ಆರಾಧನೆ ಆಗುತ್ತೆ ಮಾಸ್ಟರ್ಸ್. ಆದ್ದರಿಂದ ಸಮಸ್ತ ದುಃಖಗಳು ಕೂಡ ದೂರವಾಗ್ತವೆ, ಮೋಕ್ಷವನ್ನು ಹೊಂದುತ್ತೀವಿ. ಮಾನವನು ಅಂತರಂಗದಲ್ಲಿರುವಂತಹ ಆತ್ಮವನ್ನ ಅಂದರೆ ಭಗವಂತನನ್ನ ಆರಾಧನೆಯನ್ನು ಮಾಡಬೇಕು, ಆರಾಧಿಸ್ಬೇಕು ಅಂತಂದರೆ ಇರೋದು ಒಂದೇ ಮಾರ್ಗ, ಅದು ಶ್ವಾಸದ ಮೇಲೆ ಗಮನ. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ, ಆನಾಪಾನಸತಿ ಧ್ಯಾನ. ಅಂತರ್ಮುಖರಾಗಿ ಧ್ಯಾನವನ್ನು ಮಾಡಿದ್ರೆ ಭಗವಂತನನ್ನೇ ಆರಾಧಿಸಿದ ಹಾಗೆ. ಇನ್ನು ಏನು ಮಾಡಿದರೂ ಅದು ವ್ಯರ್ಥ ಪ್ರಯತ್ನವೇ ಆಗುತ್ತೆ ಮಾಸ್ಟರ್ಸ್, ನೆನಪಿನಲ್ಲಿಟ್ಕೊಳ್ಳಿ. ಇದೇ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದು ಕೂಡ. ಸರ್ವ ಜೀವಿಗಳಲ್ಲಿ ಈಶ್ವರನಾಗಿರುವ ನನ್ನ ಇರುವಿಕೆಯನ್ನೇ ತಿಳಿಯದೆ ಯಾರು ನನ್ನನ್ನು ಪ್ರತಿಮೆಗಳ ಮೂಲಕ ಪೂಜಿಸುತ್ತಾರೋ ಅಂತಹವರ ಅರ್ಚನೆಗಳು ಬೂದಿಯಲ್ಲಿ ಸುರಿದ ಯಜ್ಞ ದ್ರವ್ಯಗಳ ಹಾಗೆ ನಿಷ್ಪ್ರಯೋಜನ ಅಂತ ಭಗವಂತ ಹೇಳಿದ್ದಾನೆ. ಇದರಿಂದ ಭಗವಂತನ ತತ್ವವನ್ನು ತಿಳಿದುಕೊಂಡು ಧ್ಯಾನವನ್ನು ಮಾಡಬೇಕು, ಆದರೆ ಕುರುಡು ನಂಬಿಕೆಯಿಂದ ಅನುಕರಿಸಬಾರದು. ಧನ್ಯವಾದಗಳು ಮಾಸ್ಟರ್ಸ್.